ಹಾಯ್, ನೀಟ್ ಮಾಪಪ್ ರೌಂಡ್ ಯಾವಾಗ ಆಗುತ್ತೆ ಒಂದು ಕ್ವಶನ್ ಅನ್ನ ನೀವು ಕೇಳ್ತಾನೆ ಇದ್ರಿ. ನಾನು ಕೂಡ ಹಲವಾರು ದಿನಗಳಿಂದ ವಿಡಿಯೋನ ಮಾಡಿರಲಿಲ್ಲ, ಯಾಕಂತ ಹೇಳಿದ್ರೆ ಚಿಕ್ಕಮಗಳೂರು ಅಲ್ಲಿ ಹೋಗಿದ್ದೆ ನಾನು. ಸೊ ವಿಡಿಯೋನ ಮಾಡೋದಕ್ಕೆ ಆಗಿರಲಿಲ್ಲ. ನಂತರ ಅಲ್ಲಿ ಹೋದಾಗ ಕೂಡ ಹಲವಾರು ವಿದ್ಯಾರ್ಥಿಗಳು ಸಿಕ್ಕರು, ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಿದ ಒಂದು ವಿಡಿಯೋ ಕೂಡ ಇದೆ. ನೀವು ನೋಡ್ತೀರಾ ಅಂತ ಹೇಳಿದ್ರೆ ಅಪ್ಲೋಡ್ ಮಾಡ್ತೀನಿ, ಕಮೆಂಟ್ ಬಾಕ್ಸ್ ತಿಳಿಸಿ. ಸರಿ, ಈಗ ಏನು ಈ ಮಾಪಪ್ ರೌಂಡ್ ಏನಿದೆ ಇದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ. ವಿದ್ಯಾರ್ಥಿಗಳು ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ ಹೇಳಿದ್ದಾರೆ. ಈ ಆಪ್ಷನ್ ಎಂಟ್ರಿ ಅಂದ್ರೆ ಏನೋ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಾ ಕಾಲೇಜಸ್ಗಳನ್ನು ಕೂಡ ನಿಮ್ಮ ಆಪ್ಷನ್ ಎಂಟ್ರಿಲಿ ಆಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇತ್ತು ಫಸ್ಟ್ ರೌಂಡ್ಗಿಂತ ಮೊದಲು. ಬಟ್ ಈಗ ಆ ರೀತಿ ಇರಲ್ಲ. ಯಾಕಂತ ಹೇಳಿದ್ರೆ ಕೌನ್ಸಿಲಿಂಗ್ ನಲ್ಲಿ ಈಗ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಈ ರೀತಿ ಹಲವಾರು ರೌಂಡ್ಗಳು ಕಂಪ್ಲೀಟ್ ಆಗಿದಾವೆ. ಈಗ ಸೀಟ್ ಅಲಾಟ್ ಆದ ವಿದ್ಯಾರ್ಥಿಗಳು ಅಡ್ಮಿಷನ್ ಕೂಡ ಪಡೆದುಕೊಂಡಿದ್ದಾರೆ. ಓಕೆನಾ, ಹೆಚ್ಚಿನ ವಿದ್ಯಾರ್ಥಿಗಳು ಅಡ್ಮಿಷನ್ ಪಡೆದುಕೊಂಡಿದ್ದಾರೆ. ಇದರಿಂದ ಏನಾಗಿದೆ ಅಂತ ಹೇಳಿದ್ರೆ ಟಾಪ್ ಕಾಲೇಜಸ್ ಹಾಗೆ ಟಾಪ್ ಬ್ರಾಂಚಸ್ ಅಥವಾ ಟಾಪ್ ಕೋರ್ಸಸ್ ಏನಿದಾವೆ ಅವುಗಳ ಅಡ್ಮಿಷನ್ಸ್ ಆಲ್ಮೋಸ್ಟ್ ಆಗಿರುತ್ತೆ, ಅಂದ್ರೆ ಸೀಟ್ ಫುಲ್ ಆಗಿರುತ್ತೆ. ಆದರೆ ಹಲವಾರು ಕಾಲೇಜ್ಗಳಲ್ಲಿ ಸೀಟ್ ವೇಕೆಂಟ್ ಕೂಡ ಇರುತ್ತೆ, ಖಾಲಿ ಕೂಡ ಇರುತ್ತೆ. ಸೊ ಯಾವ್ಯಾವ ಕಾಲೇಜ್ಗಳಲ್ಲಿ ಈಗಾಗಲೇ ಕೌನ್ಸಿಲಿಂಗ್ ಯಾವ್ಯಾವ ರೌಂಡ್ಗಳು ಮುಗಿದಿದಾವೋ ಆ ರೌಂಡ್ ನಂತರ ಕೂಡ ಸೀಟ್ ವೇಕೆಂಟ್ ಇದೆ, ಆ ಕಾಲೇಜ್ಗಳನ್ನ ನೀವು ಈಗ ಆಪ್ಷನ್ ಎಂಟ್ರಿ ಲಿಸ್ಟ್ ಒಳಗಡೆ ಆ್ಯಡ್ ಮಾಡ್ಕೋಬಹುದು ನಿಮಗೆ ಇಷ್ಟ ಇದ್ರೆ. ಓಕೆನಾ, ಆ ಕಾಲೇಜ್ಗಳನ್ನ ನೀವು ಆ್ಯಡ್ ಮಾಡ್ಕೋತೀರಾ. ಅದರ ನಂತರ ನಿಮ್ಮ ರ್ಯಾಂಕ್ನ ಪ್ರಕಾರ ಸೀಟ್ ಅಲಾಟ್ ಅನ್ನ ಮಾಡ್ತಾರೆ. ಓಕೆ, ಈ ರೀತಿ ಈ ಮಾಪಪ್ ರೌಂಡ್ ನಡೆಯುತ್ತೆ. ನಂತರ ಮಾಪಪ್ ರೌಂಡ್ ನಂತರ ಕೂಡ ನಿಮಗೆ ಯಾವ್ದಾದ್ರು ಸೀಟ್ ಅಲಾಟ್ ಆದ್ರೆ ಅಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳೇಬೇಕು. ಮಾಪಪ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ, ಸೀಟ್ ಅಲಾಟ್ ಆಯ್ತು, ಅದರ ನಂತರ ನನಗೆ ಈಗ ಸೀಟ್ ಬೇಡ, ಅದಕ್ಕೆ ಅವಕಾಶ ಇರಲ್ಲ. ಸೀಟ್ ಅಲಾಟ್ ಆದ್ರೆ ಮಾಪಪ್ ರೌಂಡ್ ಅಲ್ಲಿ ಅಡ್ಮಿಷನ್ ಮಾಡಿಸ್ಕೊಳ್ಳೇಬೇಕು. ಕ್ಲಿಯರ್? ಓಕೆ, ಈಗ ಈ ಮಾಪಪ್ ರೌಂಡ್ ಯಾವಾಗ ಆಗಬಹುದು ಇದನ್ನ ನಿಮ್ಗೆ ತಿಳಿಸೋದಾದ್ರೆ, ಈಗ ನಾನು ಸ್ಟಾರ್ಟಿಂಗ್ ಅಲ್ಲಿ ಆಪ್ಷನ್ ಎಂಟ್ರಿ ಅಂತ ಹೇಳಿದೆ. ಆ ಪ್ರಾಸೆಸ್ ಏನಿದೆ ಅಕ್ಟೋಬರ್ ಮೊದಲನೇ ವಾರದ ಪ್ರಾರಂಭದಲ್ಲಿ ಸ್ಟಾರ್ಟ್ ಆಗಬಹುದು. ಯಾವುದು ಈ ಮಾಪಪ್ ರೌಂಡ್ಗೆ ಸಂಬಂಧಂತಹ ಆಪ್ಷನ್ ಎಂಟ್ರಿ. ಅದರ ನಂತರ ಇದುವರೆಗೆ ಎಕ್ಸಾಕ್ಟ್ ಡೇಟ್ ಅನ್ನ ಅನೌನ್ಸ್ ಮಾಡಿಲ್ಲ, ಶೆಡ್ಯೂಲ್ ಅನ್ನು ಅನೌನ್ಸ್ ಮಾಡಿಲ್ಲ. ಆದ್ರೆ ಅಂದ್ರೆ ನನ್ನ ಅನಿಸಿಕೆ ಪ್ರಕಾರ ಅಕ್ಟೋಬರ್ 10 ಒಳಗಡೆ ಈ ಒಂದು ಮಾಪಪ್ ರೌಂಡ್ ನ ಪ್ರಾಸೆಸ್ ಕಂಪ್ಲೀಟ್ ಮಾಡಬಹುದು. ಅಕಸ್ಮಾತ್ ಸ್ವಲ್ಪ ಡಿಲೇ ಆಗತ್ತೆ ಅಂತ ಹೇಳಿದ್ರು ಕೂಡ ಅಕ್ಟೋಬರ್ 15 ಒಳಗಡೆ ಈ ಮಾಪಪ್ ರೌಂಡ್ ನ ಪ್ರೊಸೀಜರ್ ಅನ್ನ ಕಂಪ್ಲೀಟ್ ಮಾಡ್ತಾರೆ. ಸೊ ಇದಿಷ್ಟು ಈ ಮಾಪಪ್ ರೌಂಡ್ ನ ಬಗ್ಗೆ ಜನರಲ್ ಐಡಿಯಾಸ್ ನಿಮಗೆ ನೀಡುವಂತಹ ಒಂದು ವಿಡಿಯೋ. ಮತ್ತೆ ಡೌಟ್ ಇದ್ರೆ ಕನ್ನಡ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.